ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸ್ವಾತಿ. ಸೊ ಆದಷ್ಟು ನನ್ನ ವಿಡಿಯೋಸ್ಗಳನ್ನು ಎಂಟನ ನೋಡಿ. ಸೊ ನೀವು ಎಂಟನ ನೋಡಲಿಲ್ಲ ಅಂದರೆ ನಾ ತಿಳಿಸುವ ಹೋಮ್ ರೆಮಿಡಿಯ 100% ಲಾಭ ನಿಮಗೆ ಸಿಗೋದಿಲ್ಲ. ಸೊ ಇವತ್ತಿನ ಪ್ರಾಬ್ಲಮ್ ಎಲ್ಲರಿಗೂ ರಿಲೇಟ್ ಆಗೋದೆ ಹೇರ್ ಗ್ರೋತ್ ಪ್ರಾಬ್ಲಮ್. ಸೊ ನಮ್ಮ ಹೇರ್ ಗ್ರೋತ್ ಚೆನ್ನಾಗಿಲ್ಲ ಅಂತಂದ್ರೆ ನಮ್ಮ ಹೇರ್ಸ್ ಮೇಲಿಂದ ಥಿಕ್ ಆಗು ತೆಳಗಿಂದ ತೆಳುವಾಗ್ತಾ ಹೋಗುತ್ತೆ. ಸೊ ಇದರಿಂದ ನೀವು ಕಂಡ್ಕೊಳ್ಬಹುದು ನಮಗೆ ಹೇರ್ ಗ್ರೋತ್ ಚೆನ್ನಾಗಿಲ್ಲ ಅಥವಾ ತುಂಬಾನೇ ಕಡಿಮೆ ಇದೆ ಅಂತ. ಸೊ ಇವತ್ತು ನಾನು ಶೇರ್ ಮಾಡುವ ಈ DIY ನಿಂದ ನಿಮ್ಮ ಹೇರ್ ರೂಟ್ಸ್ ತುಂಬಾನೇ ಸ್ಟ್ರಾಂಗ್ ಆಗುತ್ತೆ ಹಾಗೂ ಹೆಲ್ದಿ ಹೇರ್ಸ್ ಕೂಡ ಆಗುತ್ತೆ. ಅದೇ ರೀತಿ ಇನ್ನೊಂದು ಪ್ರಾಬ್ಲಮ್ ಅಂತಂದ್ರೆ ಹೇರ್ ಫಾಲ್. ವಿವರ್ಸ್, ಅಚಾನಕ್ ಆಗಿ ತುಂಬಾನೇ ಹೇರ್ಸ್ ಗಳು ಉದುರ್ತಾ ಇರುತ್ತೆ, ತುಂಬಾನೇ ಸಿವಿಯರ್ ಇರುತ್ತೆ, ರೀಸನ್ ಗೊತ್ತಾಗ್ತಾ ಇರೋದಿಲ್ಲ. ಸೊ ಅವಾಗ ಅದನ್ನ ಇಮಿಡಿಯೇಟ್ ಆಗಿ ಸ್ಟಾಪ್ ಮಾಡೋಕೆ ಈ ಹೋಮ್ ರೆಮಿಡಿನ ನೀವು ಟ್ರೈ ಮಾಡಬಹುದು. ಸೊ 50ರಿಂದ 100 ಹೇರ್ಸ್ ಗಳು ಉದುರ್ತಾ ಇದೆ ಅಂತಂದ್ರೆ ಅದು ಸಾಮಾನ್ಯ. ಸೊ ಅದೇ ರೀತಿ ನಮ್ಗೆ ರೀಗ್ರೋತ್ ಕಾಣಿಸ್ತಿದೆ, ಬೇಬಿ ಹೇರ್ಸ್ ಗಳು ಕಾಣಿಸ್ತಿದೆ ಅಂದ್ರೆ ಟೆನ್ಷನ್ ತಗೊಳ್ಳುವ ಅವಶ್ಯಕತೆ ಇಲ್ಲ. ಬಟ್ ಅದೇ ತುಂಬಾನೇ ಹೇರ್ಸ್ ಗಳು ಉದುರ್ತಾ ಇವೆ, ಯಾವುದೇ ರೀತಿಯ ಗ್ರೋತ್ ಕಾಣಿಸ್ತಿಲ್ಲ ಅಂದ್ರೆ ಅದು ಟೆನ್ಷನ್ಗೆ ರೀಸನ್. ಹಾಗಿದ್ದಾಗ ನೀವು ಈ ಹೋಮ್ ರೆಮಿಡಿನ ಖಂಡಿತವಾಗಿಯೂ ಟ್ರೈ ಮಾಡಿ. ನಾನು ತಿಳಿಸುವ ಈ ಆಯಿಲ್ ನ ನೀವು 15 ಡೇಸ್ ಚಾಲೆಂಜ್ ಆಗಿ ತಗೊಳ್ಳಿ. ಸೊ ಈ ನಿಮ್ಮ ಹೇರ್ ಗ್ರೋತ್ ನ 2ರಿಂದ 3 ಪಟ್ಟನ್ನ ಇದನ್ನ ಹೆಚ್ಚಿಸುತ್ತೆ. ಸೊ 2ರಿಂದ 3 ಪಟ್ಟು ಅಂತಂದ್ರೆ 2-3 ಇಂಚ್ ಅಥವಾ 4 ಇಂಚ್ ಬೆಳೆಯುತ್ತೆ ಅಂತ ಅಲ್ಲ. ನಿಮ್ ನಾರ್ಮಲ್ ಹೇರ್ ಗ್ರೋತ್ ಎಷ್ಟು ಇರುತ್ತೆ ಅಲ್ವಾ, ಸೊ ಅದಕ್ಕಿಂತ 2ರಿಂದ 3 ಪಟ್ಟು ಇದು ಹೆಚ್ಚಿಸುತ್ತೆ, ಇದು ಗ್ಯಾರಂಟಿ. ಸೊ ಹಾಗಾಗಿ ಇದನ್ನ ನೀವು 15 ಡೇಸ್ ಚಾಲೆಂಜ್ ಆಗಿ ತಗೊಳ್ಳಿ. 15 ಡೇಸ್ ಅಂತಂದ್ರೆ ಡೈಲಿ ಇದನ್ನ ಅಪ್ಲೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ವಾರದಲ್ಲಿ 2ರಿಂದ ಅಥವಾ 3 ಸಲ ಇದನ್ನ ಅಪ್ಲೈ ಮಾಡ್ಕೊಳ್ಳಿ. ಓವರ್ ನೈಟ್ ಬಿಟ್ಟು ಸೊ ನೆಕ್ಸ್ಟ್ ಡೇ ಇದನ್ನ ನಾರ್ಮಲ್ ಶಾಂಪೂ ಹಾಗೂ ಕಂಡೀಷನರ್ ಅನ್ನ ಮಾಡ್ಕೊಳ್ಳಿ. ಸೊ ನೀವೇ ಇದರ ಡಿಫ್ರೆನ್ಸ್ ಅನ್ನ ನೋಡ್ಕೊಳ್ಬಹುದು. ಸೊ ವ್ಯೂವರ್ಸ್, ವಿಡಿಯೋ ನೋಡ್ಕೊಂಡ್ ಬಂದ್ರಲ್ವಾ? ಸೊ ಇಷ್ಟ ಆದ್ರೆ ಲೈಕ್ ಹಾಗೂ ಶೇರ್ ಮಾಡುವ ಮೂಲಕ ನನಗೆ ಪ್ರೋತ್ಸಾಹನ ನೀಡಿ. ಸೊ ಇನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಆಗಿ. ಸೊ ಟಿಲ್ ದೆನ್ ನೆಕ್ಸ್ಟ್ ವಿಡಿಯೋ.